ಹೋಗ್ರಿ ಅವ ಚಲೋ ಆತಾಳ ಹೋಗ್ರಾಗ. ಮತ್ತ ಯಾವ ಬರ್ತೀರಿ ಮತ್ತ ದಿ ಡೇಟ್ ಫಿಕ್ಸ್ ಮಾಡಿ ಫೋನ್ ಹಚ್ತೀನಿ. ಆಗ ಒಂದಿನ ನಾನು ನಮ್ಮ ಯಜಮಾನ್ರು ಬಂದು ಹೋಗ್ತೀವಿ ಏನ. ಅಕ್ಕ ನಾನು ಹಿಂಗ ಹೋಗ್ತೀನಿ ತಗೋವಾ. ನಾನು ನಿಮ್ಮ ಮನಿಗೆ ಏನ್ ಬರಲ್ಲ, ಯಾಕಂದ್ರೆ ನನ್ನ ಸೊಸಿಗೆ ಏನೋ ಆರಾಮಿಲ್ಲ ಅಂತ ಒಂದಿಟ ಹೋಗಿ ಬರ್ತೀನಿ. ಇಲ್ಲಿ ಬಾ ಹೋಗೋಣಂತ, ಒಂದ್ ಹಿಂಗಾದ್ ಹಿಂಗ ಹೋಗಂತ. ನಿಂಗೆ ರಾತ್ರಿ ಅಲ್ಲ ಬಸ್ ಇನ್ನ. ಅಯ್ಯೋ ರಾತ್ರಿ ಅನ್ನಕ್ಕೇನು, ಈಗ 6 ಇನ್ನೊಂದ್ 2 ತಾಸು ಅಷ್ಟ ಅಲ್ಲ. ಈಗ ಹೋಗಿ ಕುಂದ್ರೆ ನಾಳೆ ಹೊಲಕ್ಕಿನಿ ಎಲ್ಲ ನನ್ನ ಮಗನ ಮಾಡಕತ್ತ ಅಂತ ನನ್ನ ಗಂಡ ಫೋನ್ ಹಚ್ಚಿದ್ದವ. ಬ್ಯಾಡವಾ ಹೋಗ್ತೀನಿ ನಾನು. ನೀ ಏನೈತ್ ನೋಡು ಮುಗಿಸ್ಕೊಂಡು ಹೋಗಿ ಏನ. ಏನಿಲ್ಲ ನಾನು ಹೋಗ್ತೀನಿ. ಅವ್ರಿಬ್ಬರಿಗೆ ಸೀರೆ ಕೊಟ್ಟಿಲ್ಲ. ಈಗ ಏನಾರ ಫಂಕ್ಷನ್ ಐತನ ಸೀರೆ ಕೊಡಕ? ಕುಂಕುಮ ಕೊಟ್ಟಿನಿ ತಗೋ ರಂಗಪ್ಪ. ಈಗೇನ ಸೀರೆಗಿರಿ ಏನ್ ಬೇಡ, ನಡೀತೈತ್ ತಗೋ. ನಾವು ಹೋಗಿ ಬರ್ತೀವಿ, ಮುಂದೆ ಮತ್ತೆ ಫಂಕ್ಷನ್ ಬಂದಾಗ ಬರ್ತೀವಿ. ನಿಮ್ದ ಇದು ಇಲ್ಲ ಮತ್ ನೋಡೋಣ ತಗೋ. ಅಲ್ಲ ನನ್ನ ಮಕ್ಳಿಗೆ ಇಬ್ಬರಿಗೆ ಸೀರೆ ಉಡಿಸಿ ಕಳ್ಸಕ್ಕಾಗ್ಲಿಲ್ಲ ನಿನಗ? ಇಂತ ಒಳ್ಳೆ ಸುದ್ದಿ ಹೇಳ್ಯಾರ, ಅದು ನನ್ ನೋಡಕ್ ಬಂದಾರ. ರಾಜು ಬಂದೆ ಅವ ಬಾ, ಚಲೋ ಆತ್ ಬಿಡುವ. ಆಕಿಗೇನ ಆರಾಮಿಲ್ಲ ಅಂತ ಮಕ್ಕೊಂಡಾಳ. ಬಾ. ಯಾಕ ಅಂತದೇನಾಗೈತಿ ನಿನ್ ಹೆಂಡತಿಗೆ? ಏನೋ ಜ್ವರ ನೆಗಡಿ ಅಂತ. ಹೌದಾ, ಆಯ್ತು ತಗೋ. ನೀ ಆಫೀಸ್ ಹೊಂಟೇನ? ಹ್ಞೂ ನಾ ಆಫೀಸ್ಗೆ ಹೋಗ್ತೀನಿ. ಗಿರ್ಜಕ್ಕ ಏ ಬಾರ ಶಂಕ್ರಿ. ಅವ್ವ ಬಾದೇನಾಗಿತ್ತು, ಬಾ ಕುಂದ್ರು. ನೀನು ಬಂದಿದ್ದಿಲ್ಲಲ್ಲ ಅದಕ್ಕ ನಾನು ಬಂದೆ. ಯಾಕ ಎಲ್ಲಿಗಿದ್ದಿ? ಹಾ ಅದ ಹೇಳಿದ್ನಲ್ಲ, ನಮ್ಮ ಅಣ್ಣನ ಮಗಳನ್ನ ತಗೋಬೇಕಾಗಿತ್ತು, ತಗೋಲಿಲ್ಲ. ಅದಕ್ಕ ನಮ್ಮ ಅಕ್ಕ ತಗೊಂಡ್ಲ. ಈಗ ಅದನ್ನ ಮಾತುಕತೆ ಮಾಡಕ್ ಹೋಗಿದ್ವಿ. ಅಯ್ಯ ಬಾ ಚಲೋ ಆತಿ ಬಿಡವಾ. ಮತ್ತ ಏನು ಸಮಾಚಾರ? ನೀ ಹೆಂಗದಿ? ಎಲ್ಲಾರು ಹೆಂಗದಾರ? ಅಯ್ಯೋ ಎಲ್ರು ಆರಾಮದಾರ ಬಿಡವಾ. ಮತ್ತೆ ನೀ ಏನು ಬಸ್ಟ್ ಅವಸರವಾಗಿ ಹೊಂಟಿ? ಅಡಿಗೆ ಮಾಡ್ಬೇಕವಾ, ನನ್ನ ಸಸಿಗೇನೋ ಆರಾಮಿಲ್ಲ ಅಂತ. ಅಂತದೇನಾಗೈತಿ ಅಯ್ಯವ ನಿನ್ ಸಸಿಗೆ? ಅಲ್ಲ ಒಂದು ಸ್ವಲ್ಪ ಆರಾಮಿಲ್ಲ ಅಂದ್ರೆ ಮಕ್ಕೊಂಡು ಬಿಡ್ದೇನ? ನೋಡಲ್ಲಿ ಪಕ್ಕದ ಮನೆ ಪಂಕಜನ ಸಸಿ ಹೆಂಗ್ ಕೆಲಸ ಮಾಡ್ತಾ. ಹೌದಲ್ಲ, ನಿಂದರ ಮಾಡ್ತೀನಿ ಕಿ. ಆಯ್ತಾಯ್ತು ನಾ ಬರ್ತೀನಿ ಹೋಗಿ. ಸುಬ್ಲಕ್ಷ್ಮಿ ಅತ್ತಿರಿ ಬಂದ್ರಿ? ಹ್ಞೂ ಬಂದಿನಿ. ಏನೋ ಆರಾಮಿಲ್ಲ ಅಂತಲ್ಲ ನಿನ್ಗೆ, ಏನಾಗೈತಿ? ಅದಾರಿ ಅತ್ತೆ, ಯಾಕೋ ತಲಿ ಜ್ವರ ಮೈಕನ್ನು ಬಂದಿತ್ರಿ. ಅಲ್ವಾ ದವಾಖಾನಿಗೆ ಹೋಗಿ ತೋರಿಸ್ಕೊಂಡು ಅಡ್ಗಿ ಕೆಲಸ ಮಾಡ್ಬೇಕಿಲ್ಲ? ನನ್ನ ಮಗಗ ಮಾಡಕ್ ಹಚ್ಚಿಯಲ್ಲ ಎಲ್ಲ. ಅಷ್ಟು ಬರಲ್ಲ ಏನ್ ನಿನಗ? ಇಲ್ರಿ ಅತ್ತೆ ನಾ ಮಾಡ್ತೀನಿ ಅಂದೆ, ಅವ್ರ ಮಾಡ್ತಾರಂತೆ ಸುಮ್ಮಾದೆ. ಸಾಕು ಎದ್ದೇಳೀಗ, ಎದ್ದು ಬಂದು ಕೆಲಸ ಮಾಡಿ ಹೇಳು. ಅಲ್ರಿ ಅತ್ತೆ ಅದು ಅದು ಇದು ಇಲ್ಲ ನಡಿ ದವಾಖಾನಿಗೆ ಹೋಗೋಣ. ಹೋಗಿ ತೋರ್ಸ್ಕೊಂಡ್ ಬಂದು ಕೆಲಸ ಮಾಡಾರ ಯಾರದಾರ ಇಲ್ಲಿ? ನಾನು ಹೋಗ್ಲಿ ಬಿಡ ಅಂತ ಬಿಟ್ಟೆ. 6 ತಿಂಗಳಾಗಕ್ ಬಂತು. 6 ತಿಂಗಳಾದ್ರೂ ಇನ್ನ ನಿಮ್ದು ಇದನ್ನ ಬಿಡವಲ್ರಲ್ಲ ಅತ್ತೆ. ನಾನೇನ್ ಬೇಕಂತ ಮಾಡಾಕತ್ತೀನಿ ಏನ? ನೀವೇನ ನಾ ಬೇಕಂತ ಮಾಡಾಕತ್ತಾರತಿ ಹೇಳ್ತಿರಲ್ಲ. ಮತ್ತೇನಿದೆ? ಜ್ವರ ಬಂದ್ರ ನೆಗಡಿ ಬಂದ್ರ ಮಕ್ಕಳದಂದ್ರ ಏನ್ ಸುತ್ತಗೊಂದು ಮಕ್ಕಳಕ್ ನಿಮ್ಮ ಅವನ್ ಮನಿ ಮಾಡಿ ಇದನ್ನ ಅತ್ತಿರಿ. ನೋಡ್ರಿ ನಮ್ಮ ಅಪ್ಪ ಅಮ್ಮನ ತಂಟೆಗೆ ಬರಕ್ ಹೋಗ್ಬೇಡ್ರಿ ನೀವು. ಮತ್ತೇನ್ ಬರ್ಬೇಕು ನಿಮ್ಮ ಅಪ್ಪ ಅಮ್ಮನ ತಂಟೆಗೆ ಬರ್ಲಾರ್ದ? ನಿನ್ಗೇನ್ ಬಿಟ್ಟು ಓಡಿ ಬಾ ಅಂತ ಹೇಳಿದ್ನೆನ್ನ ನಿನ್ಗ? ಅಪ್ಪ ಅಮ್ಮನ ಬಿಟ್ಟು ಓಡಿ ಬಂದಿಯಲ್ಲ. ಅತ್ತಿರಿ ಏನ್ ಅತ್ತಿರಿ ಇಲ್ಲ ಗಿತ್ತಿರಿ ಇಲ್ಲ. ಇಷ್ಟ ದಿವ್ಸ ನಾನು ಹೋಗ್ಲಿ ಬಿಡು, ಹೊಂದಾಣಿಕೆ ಆಗಕ್ಕಾರ ಟೈಮ್ ಬೇಕು ಅಂತ ಅನ್ಕೊಂಡೆ. ನೀ ನೋಡಿದ್ರ ಬರ್ತಾ ಬಾಳ ಇದು ಮಾಡ್ಕೊಳಕತ್ತಿ. ನಡಿ ಕೆಲಸ ಮಾಡಿ ನಡಿ. ಆಯ್ತ್ರಿ ಬರ್ತೀನಿ ನಡ್ರಿ. ಸುಮ್ನ ಮದ್ವೆ ಆದೆ, ಯಾಕಾರ ಆದ್ನೇನ ನಮ್ಮಪ್ಪ ಅಮ್ಮಗೆ ಹೇಳಾರ್ದ ಬಾಳ ಬೇಜಾರಾಗಕತ್ತಿ ಬಿಟ್ಟೈತಿ. ಅಕ್ಕ ಅಯ್ಯ ನನ್ ತಂಗಿ ಧ್ವನಿ ಕೇಳಾಕತ್ತೈತಲ್ಲ. ಶಾಲಿನಿ ಏನ್ ಇತ್ತಾಗ ಬಂದಿ? ನಿಂಗೆ ಹೆಂಗ್ ಗೊತ್ತಾತ ಅಡ್ರೆಸ್? ಅಕ್ಕ ನಿನ್ ಫ್ರೆಂಡಿಗೆ ಫೋನ್ ಹಚ್ಚಿದ್ದೆ, ಆಕಿನ ಕೊಟ್ಲ ಅಡ್ರೆಸ್. ಹೌದಲ್ವಾ, ಬಾ ಚಲೋ ಆತ್ ಬಾರವಾ. ಮತ್ತೆ ಮನೆಗೆಲ್ಲ ಹೆಂಗದಾರ? ಆರಾಮದಾರಕ್ಕ? ನಮ್ಮ ಅತ್ತಿಯಾರ ಇಲ್ಲೇ ಕುಂತಾರ, ಬಾ ಮಾತಾಡ್ಸೋ. ಅತ್ತಿರಿ ಈಕಿ ನಮ್ ತಂಗಿ ನೋಡ್ರಿ. ನಿಮ್ ತಂಗಿನ ಮನಿ ಹುಡ್ಕೊಂಡು ಬಂದಾಳ. ಎಲ್ಲಾ ಅಡ್ರೆಸ್ ಕೊಟ್ಟಿದ್ದೇನ? ಹಂಗಾರ ಈಗೂ ಗೊತ್ತಾಯ್ತು ನೀವ್ ಓಡಿ ಬಂದಿದ್ದು. ಇಲ್ರಿ ಅತ್ತೆ, ಆಕೇನೋ ನನ್ನ ಫ್ರೆಂಡಿಗೆ ಫೋನ್ ಹಚ್ಚಿ ತಿಳ್ಕೊಂಡ ಅಂತ. ಹೌದನ? ಆಯ್ತು ಚಲೋ ಆತಾಳ. ಏನ್ವಾ ಹೆಂಗದಾರ ನಿಮ್ ಮನ್ಯಾಗ ಈಗೆಲ್ಲ? ಎಲ್ಲಾ ಚಲೋ ಅದಾರ್ರಿ ಅತ್ತೆ. ಮತ್ತ ನಿನ್ ಮದುವೆ ಆಗೈತೋ? ನೀನು ಯಾರನ್ನಾರ ಇಷ್ಟಪಟ್ಟಿಯೋ? ಇನ್ನ ಏನಿಲ್ರಿ, ಕಲ್ಯಾಕತ್ತೀನ್ರಿ ನಾ ಇನ್ನ. ಆಯ್ತು ನಡಿ ಒಳಗು. ಬಂತಿದೊಂದು ಇವರೊಬ್ರು ಕಡಿಮೆ ಇದ್ರು. ಇಷ್ಟ ದಿವ್ಸ ನಾನು ತನ್ಗ ಸುಮ್ಮನೆ ಇದ್ದಿದ್ದು ಎಲ್ಲ ಸಹಿಸ್ಕೊಂಡು ಹೋಗಿದ್ದಲ್ಲ. ಹಂಗ ಬಿಟ್ರೆ ತಲೆ ಮೇಲೆ ಬಂದ್ ಕುಂದಿರ್ತಾವ ಇವೆಲ್ಲ. ಅಕ್ಕ ಏನಕ್ಕ ನಿಮ್ಮ ಮತ್ತೆ ಹಿಂಗ ಡೈರೆಕ್ಟ್ ಆಗಿ ಮಾತಾಡ್ತಾರ? ಹ್ಞೂ ನಾವ ಯಾಕನೋ ಗೊತ್ತಿಲ್ಲ. ಈಗ ನಿನ್ನೆ ಇದಕ್ಕೆ ಹೋಗಿ ಬಂದ ಅನ್ಸುತ್ತೆ, ಎಲ್ಲ ಡೈರೆಕ್ಟ್ ಆಗಿ ಮಾತಾಡಕ್ತಾರ. ಏನಾಗೈತೋ ಏನೋ. ಅಲ್ಲ ಮೊದ್ಲು ಒಂದ್ ಮಾತೇನು ಅಂತಿದ್ದಿಲ್ಲ ನನಗ. ಯಾರ್ದಾರ 4 ಜನದ ಮಾತು ಕೇಳಿ ಮಾತಾಡ್ತಾ ತಗೋ. ಹಂಗ 4 ಜನದ ಅಷ್ಟ ಅವು. ಮತ್ತೆ ಅಪ್ಪ ಅಮ್ಮ ನೀನ್ ಬಾಳ ಇದು ಮಾಡ್ಕೊಳಕತ್ತಿದ್ರವ, ಹೆಂಗದಾಳೋ ಏನೋ ಅಂತೆ. ಅಲ್ಲ ಅಪ್ಪ ನನ್ನ ಬಗ್ಗೆ ಏನಾರ ಅಂದನ? ಅಪ್ಪ ಅಂತ ನೀ ಸತ್ತೋಗಿ ಅಂತಾನ ತಿಳ್ಕೊಂಡ್ಬಿಟ್ಟಾನ. ಆಕಿನ ಯಾರು ಮಾತಾಡ್ಸಂಗಿಲ್ಲ ಅಂತ ನಮಗೂ ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡ್ಯಾನ. ಹೌದನ? ಹೋಗ್ಲಿ ಬಿಡು. ಅವ್ವ ಅಂತೂ ದಿನ ನೆನೆಸ್ತಾಳಕ್ಕ ನಿನ್ನ. ದಿನ ಒಂದು ದಿನ ನೆನೆಸೋದಿರಂಗಿಲ್ಲ. ದಿನ ನನ್ನ ಮಗಳು ಹಂಗಿತ್ತು, ನನ್ನ ಮಗಳು ಹಿಂಗಿತ್ತು ಅಂತ. ಇದ್ರ ಸಂಬಂಧ ಅಪ್ಪ ಅಮ್ಮ ಇಬ್ರು ಜಗಳ ಮಾಡ್ತಾರ. ನಿನ್ ಮಾತು ಎತ್ತಿದ್ರೆ ಸಾಕು ಅಪ್ಪ ಜಗಳಕ್ಕ ಬರ್ತಾನ, ಅಪ್ಪನ ಹೊಡ್ಯಾಕ ಬರ್ತಾನ ಅವನು. ಬಾ ತಪ್ಪು ಮಾಡಿಂದ ಎಣಸಾಗತೈತೆ. ಯಾಕಕ್ಕ ಚಲೋ ಅದಿಲ್ಲ ಮನ್ಯಾಗ? ಏನೋ ಹಿಂಗ ಅದಿನ್ ನೋಡ್. ಅಲ್ಲ ಬಾ ನೀ ಊರ್ ಕಡೆ ಹೆಂಗಾರ ಮಾಡಿ ಅಪ್ಪನ ಒಪ್ಸುನಂತ. ಏನ ಬರಾಕ ಮಕಾನ ಇಲ್ಲ ತಗೋ ನನಗ. ಅಲ್ಲಿ ಹೆಂಗ್ ಬರ್ಬೇಕಂತನ ನನ್ಗೆ ಗೊತ್ತಾಗಲ್ದು. ಅಪ್ಪಗ ಮಕ ತೋರ್ಸಾಕ ಇಲ್ಲ.
ಆಮೇಲೆ ಎಜುಕೇಶನ್ ಲೋನ್ ಒಂದು ಇನ್ನೊಂದು ತಿಂಗಳೈತಿ, ಅದನ್ನೊಂದು ಫುಲ್ ಕಟ್ಟಿ ಮುಗಿಸ್ಬೇಕಂತ ಮಾಡೀನಿ. ಮತ್ತೆ ತಮ್ಮ ಏನು ಮಾಡ್ತಾನ, ಓದಾಕತ್ತಾನೋ ಏನು ಹೆಂಗೆ? ಅಕ್ಕ ಅವ್ ಭಾಳ ಚಲೋ ಆಗೈತಕ್ಕ, ಮನೆ ಪಿ ಯು ಸಿ ರ್ಯಾಂಕ್ ಫಸ್ಟ್ ಬಂದಾನವ. ಹೌದಾ, ಭಾಳ ಚಲೋ ಆತು ಬಿಡವ, ಅವರ ಚಲೋ ತಂಗೆ ಮಾಡಲಿ. ಆಯ್ತು, ನಾನು ಇನ್ನು ಹೊಡ್ತೀನಿ ಏನು, ನೀನಿಂದರು ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗು ಅಂತ. ಏನು ಬೇಡ, ನಂಗೆ ಕಾಲೇಜಿಗೆ ಟೈಮ್ ಆಗುತ್ತೆ, ನಾನು ಹೋಗ್ತೀನಿ. ಆಯ್ತು ನಡಿ, ಮತ್ತೆ ಬಾರ ಏನು ಶಾಲಿ, ಮತ್ತೆ ಬಾರ, ನಾ ಹಬ್ಬಕ್ಕೆ ಹಾಕ್ತೀನಿ. ಆಯ್ತಾಯ್ತು, ನೀ ಏನು ಟೆನ್ಷನ್ ಮಾಡ್ಕೊಬೇಡ, ಬರ್ತೀನಿ ತಗೋ. ಆಯ್ತನ ಕಳಿಸಿದ್ದ, ಬಂದು ಅಡ್ಗೆ ಮಾಡ್ಬಾ ಇಲ್ಲೇ ಮಧ್ಯಾಹ್ನಕ್ಕ ಊಟಕ್ಕೇನು. ಆಯ್ತಾಯ್ತಾ ಬಂದು. ತಲಿಯರ ಎಷ್ಟು ಚಿಟ್ಟು ಹೊಡ್ಯಾಕತೈತಿ, ಏನು ಮಾಡ್ಬೇಕೀಗ? ಏನು ಮಾಡಲಿ, ಅನ್ನ ಸಾರು ಮಾಡ್ಬಿಡ್ತೀನಿ. ಅತ್ತರಿ ಅನ್ನ ಸಾರು ಮಾಡ್ಲ್ರಿ. ಏ ರಾತ್ರಿ ಎಲ್ಲ ಊಟ ಇಲ್ಲ ನನಗೆ, ರೊಟ್ಟಿ ಪಲ್ಯ ಮಾಡ, ಇಲ್ಲ ಚಪಾತಿ ಪಲ್ಯ ಮಾಡ. ನಿಮ್ಮ ಮಾವನು ಬರ್ತಾನ, ವಯಸ್ಸಾಗೈತೆ ನಮಗ, ಬಿಸಿ ಬಿಸಿ ತಿಂದು ಕುಂದಿರ್ತೀವಿ ಒಂದಿಟ್ಟು. ಹಾ ರೀ ಅತ್ತೆ, ಆಯ್ತು ಮಾಡ್ತೀನಿ.